ಟ್ರೇಡಿಂಗ್ ಡೆಫಿನೆಟ್ಲಿ ಟೈಮ್ ಕೊಡಲೇಬೇಕು. ಯಾಕಂದ್ರೆ ಇದರಲ್ಲಿರೋ ಲೈಫ್ ಸ್ಟೈಲ್ ಫ್ಯೂಚರು ಬೇರೆ ಯಾವ್ದಪ್ಪ ಅಂತ ಒಪ್ಕೋಬೇಕು. 15 ಲಕ್ಷ ಲಾಸ್ ಆಗಿದೆ ಅಂದ್ರೆ ಇವಾಗ 3 ವರ್ಷದಲ್ಲಿ ಡೆಫಿನೆಟ್ಲಿ ನಾಲೆಜ್ ಇಲ್ಲ ಅಂತಾನೆ ಅರ್ಥ. ಕರೆಕ್ಟ್ ಅಲ್ವಾ? ಇದೆ. ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ. 3,000 ಏನಾರ ಪ್ರಾಫಿಟ್ ಆದ್ರೆ ಒಂದಿನಕ್ಕೆ ಮಂತಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. 3 ಹತ್ಲೆ 30, 3 ಲಕ್ಷ ಆ ರೀತಿ. ಯಾಕಂದ್ರೆ ಟ್ರೇಡಿಂಗ್ ಅಲ್ಲಿ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್. ಇವಾಗ ಯಾರು ಸ್ಟೂಡೆಂಟ್ ಇದಾರಲ್ಲ ಅವರು ಎಜುಕೇಶನ್ ನೋಡ್ಬೇಕು, ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಮೊದಲು ತಿಳ್ಕೋಬೇಕು ಟ್ರೇಡಿಂಗ್ ಅಂದ್ರೆ ಏನು, ಯಾಕೆ ತುಂಬಾ ಜನ ಫೇಲ್ ಆಗ್ತಿದ್ದಾರೆ, ಅಂದ್ರೆ ಫೇಲ್ ಆಗ್ತಿರೋರು ಯಾರು, ಪ್ರಾಫಿಟ್ ಹೆಂಗ್ ಆಗಕ್ಕೆ ಸಾಧ್ಯ, ಬೇಸಿಕ್ ಫಸ್ಟ್ ಇವ್ನು ತಿಳ್ಕೊಬೇಕು. ಫಸ್ಟ್ ಯಾರು ಸ್ಟೂಡೆಂಟು. ಅದಾದ್ಮೇಲೆ ಇನ್ನು ಕೆಲವೊಬ್ರು 3 ವರ್ಷದಿಂದ ಪ್ರಾಫಿಟ್ ಆಗಿಲ್ಲ, 5 ವರ್ಷದಿಂದ ಟ್ರೇಡ್ ಮಾಡ್ತಿದ್ದಾರೆ, ಪ್ರಾಫಿಟಬಲ್ ಇಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಮಿಸ್ಟೇಕ್ಗಳನ್ನ ನೋಟ್ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ನೋಟ್ ಮಾಡ್ತಾ ಇಲ್ಲ. ಆಮೇಲೆ 1 ವೀಕ್ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ 1 ವೀಕ್ ಏನಾದ್ರು ಬಿಗಿನಿಂಗ್ ಅಲ್ಲೂ ಕೂಡ ಸ್ಟೂಡೆಂಟ್ ಅಲ್ಲ, ಆಲ್ರೆಡಿ ಫೀಲ್ಡ್ ಅಲ್ಲಿ ಇದಾರೆ, ಮಾರ್ಕೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ರಿಯಲಿಗೆ ಬಂದಿಲ್ಲ. ಸೊ ಡೆಮೋಗೂ ರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ರಿಯಲಿಗೆ ಬಂದಾದ್ಮೇಲೆ ಏನ್ ಮಾಡ್ತಾರೆ, 1 ವೀಕ್ ಪ್ರಾಫಿಟ್ ಆದ್ರೆ ಕೆಲಸ ಬಿಟ್ಬಿಡ್ತಾರೆ. ಅವ್ರು ಏನ್ ಮಾಡ್ತಿದ್ರು, ಒಂದ್ ಸಲ ಇವಾಗ 3,000 ಏನಾರ ಪ್ರಾಫಿಟ್ ಆದ್ರೆ ಒಂದಿನಕ್ಕೆ ಮಂತಿ ಕನ್ವರ್ಟ್ ಮಾಡ್ಕೊಂಡ್ಬಿಡೋದು. 3 ಹತ್ಲೆ 30, 3 ಲಕ್ಷ ಆ ರೀತಿ. ಟ್ರೇಡಿಂಗ್ ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಬೇಸ್ ಕೊಡುತ್ತೆ ಫಸ್ಟ್, ಆಮೇಲೆ ಹೆಂಗ್ ಕಿತ್ಕೊಂಡಂತಂದ್ರೆ ಇನ್ನೊಂದು ಟ್ರೇಡಿಂಗ್ ರಿಯಾಲಿಟಿ ಹೇಳ್ತೀನಿ ನಿಮಗೆ. ಟ್ರೇಡಿಂಗ್ ಅಲ್ಲಿ ಇವಾಗ ಎಂಟ್ರಿ ಆಗ್ತಾರಲ್ಲ ಬೇಸಿಕಲಿ ಫಸ್ಟ್ ಗೆ ಅವ್ರು ಏನ್ ಮಾಡ್ತಾರಂದ್ರೆ ಒಂದ್ಸಲ ಚಾನ್ಸ್ ನೋಡೋಣ ನಾವು, ಒಂದು 20,000 ಹಾಕಿ, ಆಗಿಲ್ಲ ಅಂದ್ರೆ ಬಿಟ್ಬೋಣ ಅಂತ ಬರ್ತಾರೆ. ಟ್ರೇಡಿಂಗ್ ಅಲ್ಲಿ 1 ಸಲ ಎಂಟ್ರಿ ಆದ್ರೆ ವಾಪಸ್ ಹೊರಗೆ ಹೋಗಲ್ಲ ಅವರು. 99% ಜನ ವಾಪಸ್ ಹೋಗಲ್ಲ. ಯಾಕೆ? ಮಾರ್ಕೆಟ್ ಆ ರೀತಿ ಮೋಟಿವೇಟ್ ಮಾಡುತ್ತೆ. 1 ಸಲ ಫೀಲ್ಡ್ಗೆ ಎಂಟ್ರಿ ಆದ್ರೆ ಆಚೆ ಹೋಗೋದು ತುಂಬಾ ಕಷ್ಟ ಇದೆ. ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ಗೆ ಹೋಗಿದ್ದಾರೆ. ನನ್ನ ಪ್ರಕಾರ ಟ್ರೇಡಿಂಗ್ ಯಾರಿಗೆ ಸೂಟೇಬಲ್ ಅಂದ್ರೆ ಯಾರಿಗೆ ಪೇಷನ್ಸ್ ಇದೆಯೋ, ಡಿಸಿಪ್ಲಿನ್ ಇದೆಯೋ, ಕನ್ಸಿಸ್ಟೆನ್ಸಿ ಯಾರ ಹತ್ರ ಇದೆಯೋ ಅವ್ರು ಬರಬೇಕು. ಇದೆಲ್ಲ ಒಂದೇ ಸಲ ಬರಲ್ಲ, ಅದನ್ನ ಬೆಳೆಸ್ಕೊಂಡಾದ್ಮೇಲೆ ಟ್ರೇಡಿಂಗ್ ಬಂದ್ರೆ ತುಂಬಾ ಒಳ್ಳೇದು. ಟ್ರೇಡಿಂಗ್ ಅಲ್ಲಿ ಪೇಷನ್ಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ನಂದು ಟಿಪ್ಸ್ ಏನಂದ್ರೆ, ಸ್ಟೂಡೆಂಟ್ ಇದ್ರೆ ಮಾರ್ಕೆಟ್ ನೋಡಿ ಯೂಟ್ಯೂಬಿಗೆ ಹೋಗಿ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ತಿಳ್ಕೊಳ್ರಿ ಮಾರ್ಕೆಟ್ನ, ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾರು ಆಲ್ರೆಡಿ 3-4 ವರ್ಷದಿಂದ ಮಾಡ್ತಿದ್ದೀರಾ, ಲಾಸ್ ಅಲ್ಲಿ ಇದೀರಾ, 10 ಲಕ್ಷ ಆಗಲಿ, 15 ಲಕ್ಷ ಆಗಲಿ, 5 ಲಕ್ಷ ಆಗಲಿ, ಮೊದಲು ತಮ್ಮ ತಪ್ಪಂತ ಒಪ್ಕೋಬೇಕು. 15 ಲಕ್ಷ ಲಾಸ್ ಆಗಿದೆ ಅಂದ್ರೆ ಇವಾಗ 3 ವರ್ಷದಲ್ಲಿ ಡೆಫಿನೆಟ್ಲಿ ನಾಲೆಜ್ ಇಲ್ಲ ಅಂತಾನೆ ಅರ್ಥ. ಕರೆಕ್ಟ್ ಅಲ್ವಾ? 100% ನಾಲೆಜ್ ಇದ್ರೆ ಬರುತ್ತಾ? ನಮ್ದು 1-2 ಲಕ್ಷ ಹೋಗಿದೆ ಅಂದ್ರೆ, ಇವಾಗ ಕೆಲವೊಬ್ರ ಹತ್ರ ಕೋಟಿ ಗಂಟ್ಲೆ ಇರುತ್ತೆ, 2 ಲಕ್ಷ ತುಂಬಾ ಚಿಕ್ಕದವ್ರಿಗೆ, ಕೆಲವೊಬ್ರಿಗೆ 2,000 ದೊಡ್ಡದು. ಸೊ ಯಾರ ಹತ್ರ ಕಡಿಮೆ ಕ್ಯಾಪಿಟಲ್ ಇದೆ, 20,000 ಹೋಗಿದೆ ಅಂದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನಾವು ಟ್ರೇಡಿಂಗ್ ನೀಟಾಗಿ ಮಾಡ್ತಾ ಇಲ್ಲ, ನಮ್ದು ಲಾಸ್ ಆಗ್ತಾ ಇದೆ, ನೆಕ್ಸ್ಟ್ ಮಾಡಬಾರ್ದು, ನಾವು ನೀಟಾಗಿ ಕಲ್ತ್ ಮಾಡ್ಬೇಕಂತ ಅವರಿಗೆ ಗೊತ್ತಿರಬೇಕು. ಅಂದ್ರೆ ನೀವು ಹೇಳೋದೀಗ ಫಸ್ಟ್ ಎಜುಕೇಶನ್ ಪ್ರಾಮುಖ್ಯತೆ ಅಂದ್ರೆ ಕಲಿಯೋದ್ರ ಕಡೆ ಪ್ರಾಮುಖ್ಯತೆ ಕೊಡು. ದೆನ್ ಬಂದು ಪೇಷನ್ಸ್ ಇರಬೇಕು. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ ಮೋಟಿವೇಟ್ ಆಗ್ತಿದ್ದಾರೆ ರೀಲ್ ನೋಡಿ, ಅದಕ್ಕೋಸ್ಕರ ಹೇಳ್ತಿರೋದು. ಸ್ಟೂಡೆಂಟ್ ಗೆ ಮೇನ್ ಏನಂದ್ರೆ ಮೊದಲು ಬಂದಾಗ ಕಲಿಬೇಕು ಮಾರ್ಕೆಟ್ ಅಂದ್ರೆ ಏನು, ಯಾಕೆ. ಎಜುಕೇಶನ್ ಗೆ 70% ಕೊಟ್ಟು 30% ಟ್ರೇಡಿಂಗ್ ಟೈಮ್ ಕೊಡಬೇಕು. ಬಟ್ ಟ್ರೇಡಿಂಗ್ ಡೆಫಿನೆಟ್ಲಿ ಟೈಮ್ ಕೊಡಲೇಬೇಕು. ಯಾಕಂದ್ರೆ ಇದರಲ್ಲಿರೋ ಲೈಫ್ ಸ್ಟೈಲ್ ಫ್ಯೂಚರು ಬೇರೆ ಯಾವ್ದ್ರಲ್ಲೂ ಇಲ್ಲ. ಪೇರೆಂಟ್ಸ್ ಡೆಫಿನೆಟ್ಲಿ ಬೈತಾರೆ, ಏನಂತ, ಓದರ್ ಕಡೆ ಗಮನ ಕೊಡು, ಟ್ರೇಡಿಂಗ್ ಬೇಡ, ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ರೆ ಲಾಸ್ ಮಾಡ್ಕೋತಾರ ಅಂತ ಹೇಳಿ. ಆದ್ರೆ ನಾವು ಅದೇ ರೀತಿ ಯೋಚನೆ ಮಾಡಿದ್ರೆ ಆಚೆ ಬರಕ್ ಆಗ್ತಿರ್ಲಿಲ್ಲ. 30% ಯಾಕಂದ್ರೆ ಇವಾಗ ಕಲಿಯೋ ಟೈಮಲ್ಲಿ ಫೋಕಸ್ ಸ್ಟಡಿ ಮೇಲೆ ಇರಬೇಕು. ಟ್ರೇಡಿಂಗ್ ಅಲ್ಲಿ ನಾವು ತುಂಬಾ ಜನ ಇಲ್ಲಿ ಲೈಫ್ ಕಟ್ಕೊಳಕ್ ಆಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ಫಾಲೋ ಮಾಡಲ್ಲ, ಇನ್ಸ್ಟಂಟ್ ದುಡ್ಡು ಬೇಕು. ಸೊ ಯಾರ್ಯಾರು ಇವಾಗ ಟ್ರೇಡ್ ಮಾಡ್ತಿದಾರೋ ಅವ್ರಿಗೆ ಒಂದು ಸಲಹೆ ಏನಂದ್ರೆ ನಂದು, ಎವ್ರಿ ಡೇ ಟ್ರೇಡ್ ಮಾಡಿದಾಗ ಇವತ್ತು ಎಕ್ಸಾಂಪಲ್ಗೆ 10 ಟ್ರೇಡ್ ಮಾಡಿದಾರಂದ್ರೆ ಪ್ರಾಫಿಟ್ 5 ಟ್ರೇಡ್ ಆಗಿದೆ, ಲಾಸ್ ಒಂದು 4 ಟ್ರೇಡ್ ಆಗಿದೆ ಅಂದ್ರೆ ಲಾಸ್ ಆಗಿರೋ ಟ್ರೇಡ್ ತೆಗೆದು ಚಾರ್ಟ್ ನೋಡಬೇಕು, ಪ್ರಾಫಿಟ್ ಆಗಿರೋ ಟ್ರೇಡ್ ಚಾರ್ಟ್ ನೋಡಬೇಕು. ಏನಕ್ಕೆ ಪ್ರಾಫಿಟ್ ಆಯ್ತು, ಯಾವ ಸ್ಟ್ರಾಟಜಿ ಮೇಲೆ ಕೆಲಸ ಮಾಡಿದ್ದಾರೆ, ಸ್ಟಾಪ್ ಲಾಸ್ ಯೂಸ್ ಮಾಡಿದ್ರು. ಸ್ಟಾಪ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಟ್ರೇಡಿಂಗ್ ಅಲ್ಲಿ, ಎಂತಾದೇ ಪಂಟ್ರ್ ಆಗಿರ್ಲಿ. ಸೊ ನನ್ನ ಅಕಾಡೆಮಿ, ನನ್ನ ಸ್ಟೂಡೆಂಟ್ಗೆ ಸ್ಟಾಪ್ ಲಾಸ್ ಇಲ್ಲ ಅಂದ್ರೆ ಎಂಟ್ರಿನೇ ಇಲ್ಲ. ಓಕೆ, ಒಂದು ಟ್ರೇಡಿಗೆ ಬಿಫೋರ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಫಸ್ಟ್ ಸ್ಟಾಪ್ ಲಾಸ್ ನಮ್ದು ಎಷ್ಟು ಬರ್ತಾ ಇದೆ ನೋಡ್ಕೊಂಡು ಎಂಟ್ರಿ ಆಗಬೇಕು. ತುಂಬಾ ಜನ ಫಾಲೋ ಮಾಡಲ್ಲ, ಹಂಗಾಗಿ ಲಾಸ್ ಅಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ, ಸೊ ಈಗ ಟ್ರೇಡಿಂಗ್ ಅಲ್ಲಿ ನಿಜವಾಗ್ಲೂ ಕೆರಿಯರ್ ಇದೆಯಾ ಸರ್? ಈ 90% ಜನ ಫೇಲ್ಯೂರ್ ಆಗ್ತಿರೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದೆ. ಹೌದು, ಈಗ 90% ಜನ ಫೇಲ್ಯೂರ್ ಆಗ್ತಿದ್ದಾರೆ, 10% ಜನ ಸಕ್ಸಸ್ ಆಗ್ತಿದ್ದಾರೆ, ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ. ಇದು ಕೆರಿಯರ್ ನ ತಗೋಬಹುದಾ? ಬರುವಂತ ವ್ಯೂವರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸೊ ಇವಾಗ ನನಗ್ ಕೇಳೋದಾದ್ರೆ 90% ಜನ ಯಾಕೆ ಫಾಲೋ ಮಾಡ್ತಾ ಇಲ್ಲ, ಲಾಸ್ ಆಗ್ತಿದ್ದಾರೆ. ಎವ್ರಿ ಡೇ ಅವ್ರು ಮಾಡೋ ಟ್ರೇಡ್ ನ ನೋಟ್ ಮಾಡಲ್ಲ,
ಮಾಡಿರೋ ಮಿಸ್ಟೇಕ್ನ ಕಂಡುಹಿಡಿಯಲ್ಲ, ಹಂಗಾಗಿ ಲಾಸ್ ಆಗ್ತಿದ್ದಾರೆ. ಆಮೇಲೆ ಇನ್ಸ್ಟಂಟ್ ದುಡ್ಡು ಬೇಕು ಎಲ್ರಿಗೂ. ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಕೆಲವೊಂದು ವಿಡಿಯೋ ನೋಡ್ತಾರೆ, ನಂದೇ ಬಿಡ್ತಿರ್ತೀನಿ, ಇತ್ತೀಚಿನ ಬಿಡ್ತಾ ಇಲ್ಲ. ಯಾಕೆ? ತುಂಬಾ ಜನ ನನ್ನ ಲಾಟ್ ಸೈಜ್ ನೋಡಿದಾದ್ಮೇಲೆ, ಇದರಲ್ಲಿ 1 ಲಾಟ್ 3 ಲಾಟ್ 0.0 ಆ ರೀತಿ ಇರುತ್ತೆ, ಅದನ್ನ ನೋಡಿದಾದ್ಮೇಲೆ ಜಾಸ್ತಿ ಲಾಟ್ ಸೈಜ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಆಗತ್ತೆ ಅಂತ ಹೇಳಿ ಜಾಸ್ತಿ ಅಮೌಂಟ್ ಆಡ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದಾರೆ. ಹಂಗಾಗಿ ನಾನು ಕೆಲವೊಂದು ಬಿಡ್ತಾ ಇಲ್ಲ. ಸೊ ಮೇನ್ ನನಗೆ ಕೇಳೋದಾದ್ರೆ ಟ್ರೇಡಿಂಗ್ ಅಲ್ಲಿ ಮೇನ್ ಬೇಕಾಗಿರೋದು, ಯಾರ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಬಿಡಬಾರ್ದು. ಇದ್ರ ಜೊತೆಗೇನೆ ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಇರಬೇಕು. ಓಕೆ, ಸೊ ಅಂದಾಗ ಮಾತ್ರ ಪಾಸಿಬಲ್. ಇನ್ನೊಂದು ಅವಾಗ ಏನೋ ಕೇಳಿದ್ರಿ ನೀವು, ಅಂದ್ರೆ ಕೆರಿಯರ್ ಆಗಿ ತಗೊಳ್ಬೋದಾ ಇದನ್ನ ಅಂತ? ಕೆರಿಯರ್